ಇಷ್ಟು ದಿವಸ ಎಲ್ಲ ಜನ ಕೇಳ್ತಿದ್ದಂಥ ಅಪ್ಡೇಟು ಕೊನೆಗೂ ಕೂಡ ಬಂದೇ ಬಿಟ್ಟಿದೆ. ತುಂಬ ಅಂದರೆ ತುಂಬ ಜನ ಸಖತ್ತು ಕಮೆಂಟ್ ಸೆಕ್ಷನಲ್ಲಿ ಧೂಳು ಎಬ್ಬರಿಸ್ತಿದ್ದಂಥ ಮೂವಿ ಯಾವುದಪ್ಪ ಅಂತಂದರೆ ಅದು ಜನನಾಯಕನು. CM ಅರೈವ್ಸ್ ಅಂತ ಹೇಳಬೇಕು. ಏಕೆ ಅಂತಂದರೆ ಇದಕ್ಕೂ ಮುಂಚೆ ಬರೇ ಜೋಸೆಫ್ ವಿಜಯ್, ಈಗ ನೆಕ್ಸ್ಟ್ ಲೆವೆಲ್ ಚೀಫ್ ಮಿನಿಸ್ಟರ್ ಆಫ್ ತಮಿಳ್ನಾಡು ಜೋಸೆಫ್ ವಿಜಯ್ ಅಂತ ಕೊಟ್ಟಿರೋದು. ಸೊ ನೆಕ್ಸ್ಟ್ ಲೆವೆಲ್ ಅಂತ ಅಂದ್ಕೊಳ್ಳಿ. ಆವಾಗ ರಿಲೀಸ್ ಆಗಿದ್ದಿದ್ರೆ ಬೇರೆ ಲೆವೆಲು, ಈಗ ರಿಲೀಸ್ ಆಗಿರೋದೇ ಬೇರೆ ಲೆವೆಲ್ ಅಂತ ಅಂದ್ಕೊಳ್ಳಿ. ನನಗಂತೂ ಸಖತ್ ಎಕ್ಸೈಟ್ಮೆಂಟ್ ಅಂತೂ ಇದೆ ಈ ಮೂವಿ ಬಗ್ಗೆ. ಯಾಕೆ ಅಂತಂದರೆ ಆ ಒಂದೊಂದು ಫ್ರೇಮ್ಸು ಬಿಟ್ಟಿರೋ ಟ್ರೈಲರಲ್ಲಿ ನನ್ನನ್ನು ಎಕ್ಸೈಟ್ಮೆಂಟಾಗಿ ಕ್ರಿಯೇಟ್ ಮಾಡಿದೆ. ಯಾಕೆ ಅಂತಂದರೆ ನಾನು ತುಂಬ ಅಂದರೆ ತುಂಬ ಅವಾಗಿಂದ ನೆಕ್ಸ್ಟ್ ಲೆವೆಲ್ ಫಿಲಮ್ಸ್ ನೋಡ್ಕೊಂಡು ಬಂದಿದ್ದೀನಿ ಇವ್ರದ್ದು. ಸೊ ಅದ್ರ ಮೇಲೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಅದ್ರ ಜೊತೆಗೆ ಇದು ಅವರ ಲಾಸ್ಟ್ ಡ್ಯಾನ್ಸು, ಲಾಸ್ಟು ಡೈಲಾಗು, ಲಾಸ್ಟು ಅದು ಇದು ಅಂತ ಎಲ್ಲ ಜನ ಹೇಳ್ತವ್ರೆ. ಆದರೆ ನನ್ನ ಪ್ರಕಾರ ಇದು ಲಾಸ್ಟ್ ಅಲ್ಲ. ಯಾಕೆ ಹೇಳಿ, ತಿರ್ಗಂಬರ್ಗ ನಾನು ಅವರ ಮೂವೀಸ್ ನೋಡ್ತಾನೆ ಇರ್ತೀನಿ. ಸೊ ಲಾಸ್ಟ್ ಆಗ ಸೀನೇ ಇಲ್ಲ ನನಗೆ ಪರ್ಸ್ನಲಿ. ಸೊ ಬನ್ನಿ ನೋಡೋಣ. ಬರೇ 18 ಸೆಕೆಂಡು ಬಿಟ್ಟಿದ್ದಾರೆ. ಟ್ರೈಲರ್ ಆಗಲೇ ಲಾಂಚ್ ಆಗಿದೆ. ಒಂದು ಸಣ್ಣ ಜಲಕ್ ಬಿಟ್ಟಿರೋದು, ಯಾವ ಥರ ಇರುತ್ತೆ ನೋಡೋಣ. ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಲ್ಲೇ ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಇನ್ನು ನೀವು ಸಬ್ಸ್ಕ್ರೈಬ್ ಕೊಟ್ಟಿಲ್ಲ ಅಂತಂದರೆ ಫುಲ್ ವಿಡಿಯೋ ನೋಡಿ, ಇಷ್ಟ ಆದರೆ ಮಾತ್ರ ಸಪೋರ್ಟ್. ಯಪ್ಪ ಲಾಸ್ಟ್ ಬಂದೋಯ್ತಲ್ಲ, ಅದು ಮಾತ್ರ ಇನ್ನೊಂದು ಸತಿ ನೋಡ್ಬಿಡೋಣ. ರಾವಣ ಒಂದ 1000 ಸತಿ ನೋಡಿದ್ರು ಬೇಜಾರಾಗಲ್ಲ ಗುರು. ಆ ರೇಂಜಿಗೆ ಕಟ್ ಮಾಡಿದರೆ ನನಗಂತೂ ಸಖತ್ ಇಷ್ಟ ಆಯಿತು. ರಾವಣ ಅಂತ ಬರುತ್ತಲ್ಲ ಲಾಸ್ಟಿಗೆ, ಅದನ್ನು ಬಿಟ್ಕೊಟ್ಟಿಲ್ಲ. ಅದನ್ನು ರಾವಣನ ನೀವು ಥಿಯೇಟ್ರಲ್ಲಿ ನೋಡಿ ಖುಷಿ ಪಡಬೇಕು. ಏಕೆ ಅಂತಂದರೆ ಆ ರೇಂಜಿಗೆ ಕಾಣಿಸ್ತಿರೋದು ವಿಜಯ್ ಅವರು. 100% ಸ್ಟಾರ್ಟಿಂಗಿಂದ ಫಿಯರ್ನೆಸ್ ಆಗಲಿ, ಆ ನೋಡೋ ಒಂಥರ ಆ ಲುಕ್ಕು ಸೆಟಪ್ಪು ಅದು ಬೇರೆ ಲೆವೆಲ್ಗೆ ಜನಕ್ಕೆ ಮೋಡಿ ಮಾಡಿದೆ. ಅದೇನು ಹೊಸ್ದಾಗಿ ನಾನು ಹೇಳಬೇಕಾಗಿಲ್ಲ. ಅದು ಇದರಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರು ನೆಕ್ಸ್ಟ್ ಲೆವೆಲ್ಗೆ ಅನಿರುದ್ಧ್ ಅವ್ರು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಫ್ರೇಮ್ಸ್ ಕಟ್ ಮಾಡಿರೋದು, ಅದ್ರ ಜೊತೆಗೆ ಮ್ಯಾಚ್ ಮಾಡಿರೋದು ಇದೆಯಲ್ಲ, ಸಖತ್ತಾಗಿದೆ. ಯಾವ ಟ್ರೈಲರು ಬೇಡ, ಟ್ರೈಲರ್ಗಿಂತ ನೆಕ್ಸ್ಟ್ ಲೆವೆಲ್ಗೆ ಮಜಾ ಕೊಡುತ್ತೆ. 20 ಸೆಕೆಂಡ್ 50 ಸತಿ ನೋಡ್ತಾರೆ, ಆ ರೇಂಜಿಗೆ ಮಜಾ ಕೊಡುತ್ತೆ ಇದು. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ಅನಿರುದ್ಧ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡೋಕ್ಕೆ ಸಖತ್ ಕ್ಯೂರಿಯಾಸಿಟಿಯಿಂದ ಕಾಯ್ತಾಯಿದ್ದೀನಿ. ವಿಜಯ್ ಅವರ ಪರ್ಫಾರ್ಮೆನ್ಸು ಯಾವ ಥರ ಇರುತ್ತೆ ಅಂತ ಕಾಯ್ತಾಯಿದ್ದೀನಿ. ಅದಾದಮೇಲೆ ಮಮಿತಾ ಬಿಜು ಅವ್ರದ್ದು ಯಾವ ಥರ ಇರುತ್ತೆ ಅಂತ ಕಾಯ್ತಾಯಿದ್ದೀನಿ. ಕ್ಯಾರೆಕ್ಟ್ರು ತುಂಬ ಅಂದರೆ ತುಂಬ ಲೀಕ್ಸ್ ಆಗಿತ್ತು ಮೂವಿದು, ಆದರೆ ನಾವು ಸ್ಟ್ರಾಂಗ್ ಆಗಿ ಬಂದೇ ಬರ್ತೀವಿ ಅಂತ ನಮ್ಮ KVN ಪ್ರೊಡಕ್ಷನ್ಸ್ ಅವರು ಕೊನೆಗೂ ಕೂಡ ಬ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇನ್ನೇಂತಿಗೆ ವೆಯ್ಟಿಂಗು. ಥಿಯೇಟ್ರಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಎಂಜಾಯ್ ಮಾಡಿ. ನನ್ನ ರಿಯಾಕ್ಷನ್ನು ಯಾವ ಥರ ಇತ್ತು ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಲೇಬೇಕಲ್ಲ. ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಲೇಬೇಕು. ಯಾಕೆ ಅಂತಂದರೆ ಯಾವ ರೇಂಜಿಗೆ ಇದೆ ಅಂತ ನೋಡೋಣ.